ಗ್ರಾಮೀಣ ಭಾಗದ ಜನಪದದ ಆಚರಣೆಗಳಲ್ಲಿ ಪ್ರಮುಖವಾದ ಸಾಂಪ್ರದಾಯಿಕ ಸುಗ್ಗಿ ಉತ್ಸವಗಳು ಉತ್ತರ ಕೊಡಗಿನ ಪುಷ್ಪಗಿರಿ ಬೆಟ್ಟಶ್ರೇಣಿ ಗ್ರಾಮಗಳಲ್ಲಿ ನಡೀತಾ ಇವೆ. ಸೋಮವಾರಪೇಟೆ ಸಮೀಪದ ನಗರಹಳ್ಳಿ ಗ್ರಾಮದಲ್ಲಿ ನಡೆದ ಕೂತಿನಾಡು ಸುಗ್ಗಿ ಉತ್ಸವ ಕೂಡ ಸಾಂಪ್ರದಾಯಿಕ ಸೊಗಡಂದ ಸಾಕ್ಷೀಕರಿಸಿತು. ಕೂತಿನಾಡಿಗೆ ಸೇರಿದ 18 ಗ್ರಾಮಗಳ ನಿವಾಸಿಗಳು ನಗರಹಳ್ಳಿ ಸುಗ್ಗಿಕಟ್ಟೆಯಲ್ಲಿ ಸೇರಿ ಗ್ರಾಮದೇವತೆ ಸಬ್ಬಮ್ಮ ದೇವಿಗೆ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಗ್ರಾಮದೇವತೆ ಸಬ್ಬಮ್ಮ ದೇವಿಗೆ 15 ದಿನಗಳ ಕಾಲ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಗ್ರಾಮ ಸುಭಿಕ್ಷೆಗೆ ಬೇಡಿಕೆ ಮತ್ತು ಮಳೆ ಬೆಳೆ ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡುವುದೇ ಸುಗ್ಗಿ ಉತ್ಸವದ ವಿಶೇಷವಾಗಿದೆ. ಸುಮಾರು 400 ವರ್ಷಗಳ ಇತಿಹಾಸವಿರುವ ಸುಗ್ಗಿ ಉತ್ಸವವನ್ನು ಈಗಲೂ ಕ್ರಮಬದ್ಧವಾಗಿ ಆಚರಣೆ ಮಾಡಿಕೊಂಡು ಬರ್ತಾ ಇರುವುದು ವಿಶೇಷವಾಗಿದೆ. ಗ್ರಾಮದ ನಿವಾಸಿಗಳು, ಮಹಿಳೆಯರು, ಮಕ್ಕಳು, ಹಿರಿಯರು ಉತ್ಸವದಲ್ಲಿ ಪಾಲ್ಗೊಂಡು ಗ್ರಾಮ ದೇವತೆಗೆ ಇಷ್ಟಾರ್ಥಗಳ ನೆರವೇರಿಕೆಗೆ ಪ್ರಾರ್ಥನೆ ಸಲ್ಲಿಸಿದರು. ಅದರಲ್ಲೂ ಕುಟುಂಬ ಸಮೇತ ತವರಿನ ಸುಗ್ಗಿಯಲ್ಲಿ ಭಾಗವಹಿಸುವುದು ಗ್ರಾಮದ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿದೆ. ಸುಗ್ಗಿ ಉತ್ಸವದ ಕೊನೆಯ ದಿನವಾದ ಸೋಮವಾರ ಸುಗ್ಗಿ ದೇವರ ಬನದಲ್ಲಿ ಅಳವಡಿಸಲಾಗಿರುವ ಬೃಹತ್ ಕಲ್ಲಿನ ಕಂಬದಲ್ಲಿ 4 ಮಂದಿ ದೇವರ ಒಡೆಕಾರರನ್ನ ಬೆತ್ತದ ಉಯ್ಯಾಲೆಯಲ್ಲಿ ಸಬ್ಬತ್ತೆ ಎನ್ನುತ್ತಾ ತೂಗುವ ಮೂಲಕ ಸುಗ್ಗಿ ಉತ್ಸವಕ್ಕೆ ತೆರೆಬಿದ್ದಿತು. ಸೋಮವಾರ ಬೆಳಿಗ್ಗೆ ಸುಗ್ಗಿ ಬನದ ಸಮೀಪವಿರುವ ಸುಗ್ಗಿ ರಂಗದಲ್ಲಿ ಪೂರ್ವಜರ ಜೀವನ ಪದ್ಧತಿಯನ್ನು ಬಿಂಬಿಸುವ ನೃತ್ಯ ಪ್ರಕಾರವನ್ನು ಗ್ರಾಮಸ್ಥರು ಅಭಿನಯಿಸಿ ನೆರೆದಿದ್ದವರನ್ನ ರಂಜಿಸಿದ್ರು. ಇದು ನಿಮ್ಮದೇ ಸುಗ್ಗಿ, ನೀವೆಲ್ಲ ಸಹಕರಿಸಿದ್ರೆ ಮಾತ್ರ ಕಾರ್ಯಕ್ರಮ ಯಶಸ್ವಿ ಇರೋದು. ದಯವಿಟ್ಟು ಯಾರು ಹೀಗೆ ಓದ್ಕೊಬಾರ್ದು, ಸುಗ್ಗಿ ಕಾರ್ಯಕ್ರಮ ಮುಗ್ದಿಲ್ಲ. ಹಾಗೆ ಜೀವನ್ ಸಾಧನೆ ಬೆಂಗಳೂರು ಇವರು ಸಹ ಆರೋಗ್ಯ ಬಗ್ಗೆ ಕೊಟ್ಟು ಅಲ್ಲಿಗೆ ಇಲ್ಲಿಗ ಮತ್ತು ಗ್ರಾಮದ ಸುಭಿಕ್ಷೆಗಾಗಿ ತುಂಬ ಕಟ್ಟುನಿಟ್ಟಾಗಿ ಆಚರಿಸ್ತೀವಿ. ಇದು ಸಾಧಾರಣ ಈ ಸುಗ್ಗಿ ಎಲ್ಲೂ ಕರ್ನಾಟಕದಲ್ಲೇ ಎಲ್ಲೂ ಇಲ್ಲ ಆ ಥರ ಒಂದು ಸುಗ್ಗಿ. ಅದರಿಂದ ಇದು ನಾವು ತುಂಬ ದಯಾ ಭಕ್ತಿಯಿಂದ ನಡೆದುಕೊಳ್ಬೇಕು ಅಷ್ಟೇ. ನನ್ನ ಹೆಸರು ಪುಣ್ಯ ಅಂತ ಇವ್ರು ನಮ್ಮ ಯಜಮಾನರು ಸುಹಾಸ್. ನಂದೂರು ನಗರಳ್ಳಿ ಇದೇ ಗ್ರಾಮ. ನನ್ನ ಹಾಸನ ಕೆಂಚಟ್ಟಳ್ಳಿಗೆ ಮದುವೆ ಮಾಡಿಕೊಟ್ಟಿದ್ದು. ಕಳೆದ ಡಿಸೆಂಬರ್ 2025 ಮದುವೆ ಆಗಿದ್ದು. ಆ್ಯಕ್ಚುಲಿ ಅಂದರೆ 24 ಪ್ರತಿ ವರ್ಷ ಸುಗ್ಗಿಗೆ ನಾನು ಯಾವತ್ತೂ ತಪ್ಪದೆ ಬರ್ತಾಯಿದ್ದೆ. ಅದು ಈ ವರ್ಷ ಮದುವೆ ಆಗಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಮದುವೆ ಕಣಕ್ಕೆ ಹಾಕೋದು ಇಲ್ಲಿ ಪ್ರತೀತಿ ಇರುತ್ತೆ. ಸೊ ನಮಗೆ ಮದುವೆ ಆಗಿ ಫಸ್ಟ್ ವರ್ಷವೇ ಸಿಕ್ತು, ಅದು ತುಂಬ ಖುಷಿ ಇದೆ. ಕೆಲವರು 15-20 ವರ್ಷ ಅಷ್ಟೆಲ್ಲ ಆದ್ರೂ ಹಾಕಿರಲ್ಲ, ಬಟ್ ನಮಗೆ ಫಸ್ಟ್ ವರ್ಷವೇ ಸಿಕ್ತು ಅನ್ನೋದು ತುಂಬ ಖುಷಿ ಇದೆ. ಆ್ಯಂಡ್ ಈ ಥರ ಸುಗ್ಗಿ ನಾನು ನೋಡ್ದಂಗೆ ಎಲ್ಲ ಕಡೆ ನಡೆಯೋದಿಲ್ಲ, ವಾದ್ಯ ಕುಂಟ ಅಂಥದ್ದಿರುತ್ತೆ. ಬಟ್ ಈ ಥರದ್ದು ನಡೆಯೋದು ತುಂಬ ಕಡಿಮೆ. ಸೊ ನಮ್ಮೂರಲ್ಲಿ ಅದನ್ನು ತುಂಬ ಹಳೆಯ ಟೈಮಿಂದನೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಖುಷಿ ಇದೆ. 18 ಊರಿಂದ ಮಾಡೋ ಕಾರ್ಯಕ್ರಮ ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕು. ಇದರಲ್ಲಿ ಮಡೆ ಅದು ಇದು ತುಂಬ ಇದು ಇರುತ್ತೆ, ಅದು ನೋಡಿದ್ರೆ ಮಾತ್ರ ಗೊತ್ತಾಗೋದು. ಮತ್ತು ಈ ಬೆಟ್ಟಿಗೆ ಹೊತ್ತೋದು ಕಾರ್ಯಕ್ರಮ ಇರುತ್ತೆ, ಬಿಲ್ಲಿನ ಕಾರ್ಯಕ್ರಮ ಇರುತ್ತೆ, ಮತ್ತು ಪಟ್ಟ ಒಪ್ಸೋದು, ಮದುವೆ ಎಷ್ಟೋ ಮದುವೆ ಕಾಣಿಕೆ ಹಾಕದೆ ವಿಳಂಬ ಇದ್ದರೂ 10 ವರ್ಷ 15 ವರ್ಷದಿಂದಲೂ ಇವತ್ತು ಇಲ್ಲಿಗೆ ಈ ಕೂತ್ನಾಡು ಏನು ಗ್ರಾಮಕ್ಕೆ ಸೇರಿದ್ದಾರೆ ಅವರು ಮದುವೆ ಕಾಣಿಕೆ ಒಪ್ಪಿಸಲೇಬೇಕು. ಅದರಿಂದ ಇದು
ಯಾರು ತಾರತಮ್ಯ ಇಲ್ಲದೆ ತುಂಬ ಕಟ್ಟುನಿಟ್ಟಾಗುತ್ತೆ ಮತ್ತು ಶ್ರದ್ಧೆಯಿಂದ ನಡ್ಕೊಂಡ್ರೆ ದೇವಿ ಒಳ್ಳೆ ರೀತಿ ಎಲ್ಲರಿಗೂ ಇದನ್ನ ಮಾಡ್ತಾಳೆ. ಮತ್ತು 18 ಗ್ರಾಮದಿಂದ ಮಳೆ ಕರೆಯೋ ಕಾರ್ಯಕ್ರಮನೂ ಇಟ್ಕೊಂಡಿರ್ತಾರೆ. ಇದು ಅದರಲ್ಲೂ ಕಡವೆ ಬೇಟೆಯಾಡುವ ಅಭಿನಯ ನೆರೆದಿದ್ದವರಿಂದ ನಗೆಗಡಲಲ್ಲಿ ತೇಲುವಂತೆ ಮಾಡಿತು. ಕಡವೆಯ ಪಾತ್ರಧಾರಿಯನ್ನ ಅಟ್ಟಿಸಿಕೊಂಡು ಹೋಗುವ ಬೇಟೆಗಾರರ ತಂಡದ ಸದಸ್ಯರಿಗೆ ಕಡವೆ ಒದೆಯುವ ದೃಶ್ಯ ಮನಮೋಹಕವಾಗಿತ್ತು. ಒದೆ ತಿಂದವರ ನೆಲಕ್ಕುರುಳಿದ ಘಟನೆಯೂ ನಡೆಯಿತು. ಕೊನೆಯಲ್ಲಿ ಕಡವೆ ಕಾಡು ಸೇರುವ ಮೂಲಕ ಬೇಟೆಗಾರರಿಂದ ಬಚಾವಾಯಿತು. ಇದು ನಮ್ಮ ನಾಡಿನ ಸಬ್ಬಮ್ಮ ತಾಯಿ ಎಲ್ಲ ಸುಗ್ಗಿ ಉತ್ಸವಕ್ಕಿಂತ ಭಾರಿ ವಿಶೇಷವಾದುದು. ಇದು ಪುಷ್ಪಗಿರಿ ತಪ್ಪಲಿನಲ್ಲಿ ಬೆಳೆದು ಬಂದ ಇದು ನಮ್ಮ ಎಲ್ಲ ದೇವಸ್ಥಾನಗಳಲ್ಲಿ ಇಂಥ ವಿಶೇಷ ಅಂತೇಳಿದರೆ ನಮ್ಮಲ್ಲಿ ನಾವು ಯಾವುದು ಖಾರ ಅಂತೇಳಿದರೆ ಮಾಂಸಾಹಾರಿನೂ ಮತ್ತು ಅದರ ಜೊತೆ ಉಪ್ಪು ಹುಳಿ ಖಾರ ಯಾವುದು ನಾವು ತಿಂದು ಇದರೊಳಗೆ ಈ ಅಂಗಳದಲ್ಲಿ ಪ್ರವೇಶ ಮಾಡಲ್ಲ ನಮ್ಮ ತಾಯಿ ಉತ್ಸವದಲ್ಲಿ. ಇದು ನಾವು ತಾಯಿಗೆ ಜನಗಳು ಏನು ನಾವು ಹೊರಕೆಟ್ಟಿರ್ತೀವಿ ಆ ತಾಯಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದು ಬೆಳೆ ದವಸ ಧಾನ್ಯ ಆರೋಗ್ಯ ಭಾಗ್ಯ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ಪ್ರತಿಯೊಂದನ್ನು ಸಹ ತಾಯಿ ನೀಡ್ತಾ ಬಂದಿದ್ದಾರೆ. ಅದನ್ನು ನಮ್ಮ ಜನಗಳು ನಂಬ್ಕೊಂಡು ಬಂದಿದ್ವಿ, ಅದನ್ನು ಶುದ್ಧ ಭಕ್ತಿಯಿಂದ ಆಚರಣೆ ಮಾಡ್ಕೊಂಡು ಬಂದಿದ್ವಿ. ಈ ಪ್ರಥಮವಾಗಿ ನಮ್ಮ ತಾಯಿಯ ಉತ್ಸವ ಪ್ರಥಮವಾಗಿ ರಂಗ ಸ್ಟಾರ್ಟ್ ಆಗುತ್ತೆ ಕಂಬತಡೆ ಅಂತೇಳಿ ಅಂತ. ಅದಾದಮೇಲೆ ಸುಗ್ಗಿ ರಂಗ ಅಂತಿದೆ, ಅಲ್ಲೂ ಸಹ ಸಂಪ್ರದಾಯದಂತೆ ಎಲ್ಲ ಕಾರ್ಯಕ್ರಮ ತುಂಬ ಆಸಕ್ತಿಯಿಂದ ಜನಗಳು ಸೇರಿ ಎಲ್ಲ ಕಾರ್ಯಕ್ರಮ ತುಂಬ ಶ್ರದ್ಧೆಯಿಂದ ನಡೆಸ್ತಾ ಇದ್ವಿ. ಅದಾದ ತಕ್ಷಣ ಮತ್ತೆ ಎರಡನೇ ನಾಗರ ಬನ ಇದೆ, ನಾಗರನ ಸಮೇತ ನಾವು ಪೂಜೆ ಮಾಡಿ ತುಂಬ ಶ್ರದ್ಧೆಯಿಂದ ನಡೆಸ್ತಾ ಇದ್ವಿ. ಅದೇ ರೀತಿ ನಮ್ಮ ಬಿಲ್ಲೆರಂಗ ಇದೆ, ಅಲ್ಲಿ ಬಿಲ್ನವರು ಮತ್ತು ಪಟ್ಟದವರು. ಅದೇ ರೀತಿ ವಿಶೇಷ ಏನು ಅಂತ ಹೇಳಿದರೆ ನಮ್ಮ ನಾಡಿನ ಅಕ್ಕಪಕ್ಕ ಎಲ್ಲೇ ಇದ್ದರೂ ಜನ ನಮ್ಮ ತಾಯಿಗೆ ಮುಡಿಲು ತುಂಬಿಸೋದು. ನಾವು ಹರಕೆ ಮಾಡ್ಕೊಂಡಿರ್ತೀವಿ, ಮುಡಿಲು ತುಂಬಿಸ್ಲಿಕ್ಕೆ ಎಲ್ಲ ಜನರು ಬಂದು ನಮ್ಮ ದೇವರು 5 ಜನ ಅರ್ಚಕರಿಗೆ ಮುಡಿಲು ತುಂಬಿಸಿ ತಾಯಿಗೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಅದಾದಮೇಲೆ ಮದುವೆ ಕಾಣಿಕೆ ನಾವು ಏನು ಅಂತೇಳಿ ಸಂಪ್ರದಾಯದಲ್ಲಿ ಏನು ಹಿಂದೆ ನಡ್ಸ್ಕೊಂಡು ಅದೇ ರೀತಿ ಮದುವೆ ಕಾಣಿಕೆಯನ್ನು ಸಮೇತ ಇಟ್ಕೊಂಡು ಎಲ್ಲ ಜೋಡಿಗಳು ವಧು ವರರು ಇಬ್ಬರು ಸಹ ಬಂದು ಇಲ್ಲಿ ಎಷ್ಟೇ ವರ್ಷ ಆಗಲೇಬೇಕಾದ್ರೆ ಎಷ್ಟೇ ವರ್ಷ ಆದ್ರೂ ನಮ್ಮ ತಾಯಿಗೆ ಬಂದು ಮದುವೆ ಕಾಣಿಕೆ ಹಾಕಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ. ಶ್ರೀ ಸಬ್ಬಮ್ಮ ದೇವರ ಸಮಿತಿಯ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇರೋದು. ಕೂತಿನಾಡು ಸಬ್ಬಮ್ಮ ದೇವಾಲಯ ನಮ್ಮ ಮೂಲತಃ ದೇವರ ಹೆಸರು. ಇದಕ್ಕೆ 18 ಗ್ರಾಮಗಳು, ಅದರ ಉಪಗ್ರಾಮವಾಗಿ ಸಕಲೇಶ್ಪುರದ ಓಡಳ್ಳಿ ಗ್ರಾಮ ಸಹ ಸೇರುತ್ತದೆ. ಇದು ನಾವು ತುಂಬ ಶ್ರದ್ಧಾ ಭಕ್ತಿಯಿಂದ ಪೂರ್ವಿಕರ ಹಿಂದೆ ಏನು ನಡ್ಕೊಂಡು ಅದೇ ರೀತಿ ನಮ್ಮ ನಾಡಿನ ಜನರು ಎಲ್ಲರೂ ಸೇರಿ ಮಾಡುವಂಥ ಇದು ಉತ್ಸವ. ನಮಗೆ ಏನು ಅಂತ ಹೇಳಿದರೆ ಇದು ಯುಗಾದಿ ಆದ ಮಾರನೇ ದಿನದಿಂದ ನಮ್ಮ ಈ ಉತ್ಸವದ ಕಾರ್ಯಕ್ರಮ ಮೊದಲು ಪ್ರಾರಂಭವಾಗುತ್ತದೆ. ಏನು ಅಂತೇಳಿದರೆ ಯುಗಾದಿಗೆ ಹೊಸ ವರ್ಷ ನಮಗೆ ಸ್ಟಾರ್ಟ್ ಆದಾಗ ಇದು ನಮಗೆ ಸುಗ್ಗಿ ಉತ್ಸವ ಅಂತೇಳಿದರೆ ಮುಂಗಾರು ಮಳೆ ಬಿದ್ದ ತಕ್ಷಣ ಇದು ಸುಗ್ಗಿ ಉತ್ಸವ ಆರಂಭ ಆಗುವಂಥ ಸಮಯ ಆದ್ದರಿಂದ ನಾವು ಇದನ್ನು ನಮ್ಮ ಮನೆ ದೇವರು ಅಂತೇಳಿ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ತುಂಬ ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ವಿ. ಅದೇ ರೀತಿ ನಾಡಿನ ಜನ ಎಲ್ಲರೂ ತುಂಬ ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಹಿಂದಿನ ಪೂರ್ವಿಕರು ಏನು ನಡ್ಕೊಂಡು ಬಂದರು ಅದೇ ರೀತಿ ಈಗಿನ ಜನಗಳು ಸಮೇತ ನಾವು ಅದೇ ಮಾರ್ಗದಲ್ಲಿ ನಮ್ಮ ಜನಗಳು ನಾವು ಎಲ್ಲ ಸೇರಿ ಆಡಳಿತ ಮಂಡಳಿಯಿಂದ ಹಿಡಿದು ಪ್ರತಿಯೊಂದು ದೇವರ ಅರ್ಚಕರಿಂದ ಹಿಡಿದು ನಾಡಿನ ಜನರಲ್ಲಿ ಬಿಲ್ಲು ಪಟ್ಟ ಎಲ್ಲ ಈ ಥರ ಏನೇನು ಕಾರ್ಯಕ್ರಮ ಹಿಂದೆ ನಡೀತಾ ಇತ್ತು ಅದೇ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಶ್ರವಣ್ ನಗರಳ್ಳಿ, ಸವಿನ್ ನಗರಳ್ಳಿ, ರಚನ್ ಹಳ್ಳಿಯೂರು, ಯೋಗೇಶ್ ಜಕ್ಕನಹಳ್ಳಿ, ಶಶಿಕುಮಾರ್ ಹೆಮನಗದ್ದೆ ದೇವರ ಒಡೆಕಾರರಾಗಿ ಕಾರ್ಯನಿರ್ವಹಿಸಿದ್ದು, ರಮೇಶ್, ಪ್ರಸನ್ನ, ರಾಜು, ಕುಶಾಲ್, ಲೋಹಿತ್, ಮಂಜುನಾಥ್, ನಾಗರಾಜ್ ದೇವರ ಸೇವೆಯಲ್ಲಿ ಭಾಗಿಯಾದರು. ಸಾಂಪ್ರದಾಯಿಕ ಬಿಳಿ ಕುಪ್ಪಸ ದಟ್ಟಿಯನ್ನ ಧರಿಸಿದ್ದ ಗ್ರಾಮದ ಹಿರಿಯರು ಬಿಲ್ಲೆ ರಂಗದಲ್ಲಿ ಬಿಲ್ಲಂದ ಪ್ರದರ್ಶನ ಹಾಕುತ್ತಾ ಮಲೆನಾಡು ಸುಗ್ಗಿ ಇತಿಹಾಸವನ್ನ ನೆರೆದಿದ್ದವರಿಗೆ ಮನವರಿಕೆ ಮಾಡಿಕೊಟ್ರು. ಸುಗ್ಗಿ ಕುಣಿತ, ಸುಗ್ಗಿ ಹಾಡುವುದು, ಬಿಲ್ಲು ತೂಗುವುದು ಸೇರಿದಂತೆ ವಿವಿಧ ಜಾನಪದ ನೃತ್ಯಗಳು ನೆರವೇರಿದವು. 18 ಗ್ರಾಮಗಳ ನವ ದಂಪತಿಗಳು ಮದುವೆ ಕಾಣಿಕೆಯನ್ನ ಸಲ್ಲಿಸಿದ್ರು. ಹರಕೆ ತೀರಿಸುವುದು ಮತ್ತು ಹರಕೆ ಮಾಡಿಕೊಳ್ಳುವ ಕಾರ್ಯಗಳು ಕೂಡ ನಡೆದವು. ಕೂತಿನಾಡು ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಾದ ಕೂತಿ, ಎಡದಂಟೆ, ಕುಂದಳ್ಳಿ, ನಗರಳ್ಳಿ, ಹೆಮ್ಮನಗದ್ದೆ, ಕನ್ನಳ್ಳಿ, ಬೇಕಳ್ಳಿ, ಬೆಟ್ಟದಳ್ಳಿ, ಜಕ್ಕನಹಳ್ಳಿ, ಬೆಟ್ಟದಕೊಪ್ಪ, ಹಳ್ಳಿಯರು, ಕೊತ್ತನಹಳ್ಳಿ, ಇನಕನಹಳ್ಳಿ, ಬೆಂಕಳ್ಳಿ, ಕುಡಿಗಾಣ, ನಾಡಳ್ಳಿ, ತಡ್ಡಿಕೊಪ್ಪ, ಓಡಳ್ಳಿ ಗ್ರಾಮಗಳ ಮುಖ್ಯಸ್ಥರು ಗ್ರಾಮ ದೇವತೆಗೆ ಪಟ್ಟವನ್ನು ಒಪ್ಪಿಸಿ ಸಾಮೂಹಿಕ ಪೂಜೆಯನ್ನು ನೆರವೇರಿಸಿದರು. ನಂತರ ಸುಗ್ಗಿ ಕಟ್ಟೆಯ ಮುಖ್ಯ ರಂಗದಲ್ಲಿ ಈಡುಗಾಯಿ ಒಡೆಯಲಾಯಿತು. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು.
ಕೂತಿನಾಡು ಶ್ರೀ ಸಬ್ಬಮ್ಮ ದೇವರ ಸಮಿತಿ ಅಧ್ಯಕ್ಷರಾದ ಕೆಬಿ ಜಗದೀಶ್, ಉಪಾಧ್ಯಕ್ಷರಾದ ಸಿಎಸ್ ಬೋಪಯ್ಯ, ಕಾರ್ಯದರ್ಶಿ ಕೆಯು ಜಗದೀಶ್, ಖಜಾಂಚಿ ಎನ್ಬಿ ಸುರೇಶ್, ಬಿಪಿ ಪ್ರದೀಪ್ ಕುಮಾರ್, ಜಿಆರ್ ಸುರೇಶ್, ರಜಿತ್ ಕೆಕೆ, ಅಶ್ವಥ್ ಕೆಎಂ, ಕೌಶಿಕ್, ಪ್ರಸನ್ನ ಸುಗ್ಗಿಯ ಉಸ್ತುವಾರಿ ವಹಿಸಿಕೊಂಡಿದ್ದರು. ಕೊಡಗು ಚಾನಲ್ ವಿಶೇಷ ವರದಿ ಲಕ್ಷ್ಮೀಕಾಂತ್ ಕೊಮಾರಪ್ಪ.